ಎಲ್ಲರಿಗೂ ನಮಸ್ಕಾರ. ಸೊ ಈಗ ಜಿ ಐ ಎಸ್ದು K2ನಲ್ಲಿ ಚಲನನ ಹೇಗೆ ಜನರೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ವಾಟ್ಸಪ್ಪಲ್ಲಿರುವಂಥ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೇರವಾಗಿ ನಮಗೆ K2 ಗೇಟ್ವೇ ಓಪನ್ ಆಗುತ್ತೆ. ಅಲ್ಲಿ ನೇರವಾಗಿ ನಮಗೆ ಡೇಟ್ ಡಿಫಾಲ್ಟಾಗಿ ಬಂದಿರುತ್ತೆ. ಸೊ ನೆಕ್ಸ್ಟು ರಿಮಿಟರ್ ಡೀಟೇಲ್ಸನ್ನು ನಾವು ಆ್ಯಡ್ ಮಾಡಬೇಕು. ರಿಮಿಟರ್ ಇನ್ ದ ಸೆನ್ಸ್ ಯಾರು ನಾವು ಪೇ ಮಾಡ್ತಾ ಇರ್ತೀವಿ ಎಂಪ್ಲಾಯಿ, ನಮ್ಮ ಡೇಟಾನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ನೇಮ್ ಇರುತ್ತೆ. ಫಸ್ಟ್ ನೇಮ್ ಆ್ಯಸ್ ಯೂಶ್ವಲ್ ಎಲ್ಲರದ್ದು ಇರುತ್ತೆ. ಸೊ ಫಸ್ಟ್ ನೇಮನ್ನು ಆ್ಯಡ್ ಮಾಡಿ, ಆ್ಯಡ್ ಮಾಡಿದ ತಕ್ಷಣ ನೆಕ್ಸ್ಟು ಎಲ್ಲರದ್ದು ಮಿಡಲ್ ನೇಮ್ ಇರಲ್ಲ, ಇದ್ದವರು ಆ್ಯಡ್ ಮಾಡಿ, ಇಲ್ಲದೆ ಇರೋರು ಜಸ್ಟ್ ಇಗ್ನೋರ್ ದ್ಯಾಟ್. ಕೊನೆಗೆ ಲಾಸ್ಟ್ ನೇಮ್ ಇದ್ದರೆ ಆ್ಯಡ್ ಮಾಡಿ. ಲಾಸ್ಟ್ ನೇಮ್ ಆದ ತಕ್ಷಣ ನಿಮ್ಮದು ಇಮೇಲ್ ಕೇಳುತ್ತೆ. ಇಮೇಲನ್ನು ಒಂದು ರ್ಯಾಂಡಮ್ ಆಗಿ ಆ್ಯಡ್ ಮಾಡ್ತೀನಿ ನಾನು. ಸೊ ನೀವು ಕರೆಕ್ಟಾಗಿ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನಿಮಗೆ ಫರ್ದರ್ ಏನಾದರೂ ಡೌನ್ಲೋಡ್ ಮಾಡೋಕ್ಕೆ, ಅಂದರೆ ಈ ಚಲನನ ಡೌನ್ಲೋಡ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಅಡ್ರೆಸ್ ಬಂದ್ಬಿಟ್ಟು ನಿಮ್ಮ ಸ್ಕೂಲ್ ಅಡ್ರೆಸ್ಸನ್ನು ಆ್ಯಡ್ ಮಾಡಿದ್ರೆ ಸ್ಕೂಲ್ ನೇಮನ್ನೇ ಆ್ಯಡ್ ಮಾಡಿ. ಸೊ ದಟ್ ವುಡ್ ಬಿ ಗುಡ್. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್. ಸೊ ದಯವಿಟ್ಟು ನಿಮ್ಮ ಮೊಬೈಲ್ ನಂಬರನ್ನೇ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ನಿಮಗೆ ಕನ್ಫರ್ಮೇಷನ್ SMS ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಅಂತ ಇದೆ ನೋಡಿ. ಸೊ ಗೌರ್ಮೆಂಟ್ ಎಂಪ್ಲಾಯ್ ಇರೋದ್ರಿಂದ ನಾವು ಗೌರ್ಮೆಂಟ್ ಅಂತ ಕ್ಲಿಕ್ ಮಾಡಬೇಕು ಡಿಪಾರ್ಟ್ಮೆಂಟಲ್ ಡೇಟಾ ಆ್ಯಡ್ ಮಾಡ್ಬೇಕಾದ್ರೆ. ಸೊ ನೆಕ್ಸ್ಟ್ ಡಿಸ್ಟಿಕ್ ಬಂದ್ಬಿಟ್ಟು ವಿಜಯನಗರ ಅಂತಲೂ ಇದೆ. ಸೊ ವಿಜಯನಗರ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ನಮ್ಮದು ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ಇತ್ತು ಮುಂಚೆ, ಇವಾಗ ಚೇಂಜ್ ಆಗಿದೆ. ಆದರೂ ಸಹ ಇಲ್ಲಿ ಇನ್ನೂ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತಲೇ ಇದೆ. ಜಸ್ಟ್ ನಾವು ಪಬ್ಲಿಕ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಮಗೆ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಾವು DDO ಆಫೀಸನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಮ್ಮ DDO ಬಂದ್ಬಿಟ್ಟು ಬ್ಲಾಕ್ ಎಜುಕೇಷನ್ ಆಫೀಸ್ ಹೊಸಪೇಟೆ. ಸೊ ನಾವು ಇಲ್ಲಿ DDO ಆಫೀಸನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಡಿಫಾಲ್ಟಾಗಿ DDO ಕೋಡ್ ಬಂದ್ಬಿಡುತ್ತೆ. ಇಷ್ಟಾದ ಮೇಲೆ ನಾವು ಏನಕ್ಕೆ ಈ ಚಲನನ ಜನರೇಟ್ ಮಾಡ್ತಾ ಇರೋದು? ಸೊ ಪರ್ಪಸ್ ಬಂದ್ಬಿಟ್ಟು ಇಲ್ಲಿ ಇನ್ಶೂರೆನ್ಸ್ ಫಂಡ್ ಅಂತ ಹೇಳ್ಬಿಟ್ಟು, ಇನ್ಶೂರೆನ್ಸ್ ಫಂಡ್ಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೆಡ್ ಆಫ್ ಅಕೌಂಟ್ ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ನಮಗೆ ಪರ್ಪಸ್ ಬರುತ್ತೆ. ಇಲ್ಲಿ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿ ಟೋಟಲ್ ಆಲ್ರೆಡಿ ಈಗ ನಮ್ಮ ಬ್ಲಾಕಿಂದ ಕಳಿಸಿರುವಂತಹ ಲಿಸ್ಟಲ್ಲಿ ನಮ್ಮದು ಎಷ್ಟು ಪೇಯಬಲ್ ಅಮೌಂಟ್ ಇದೆ. ಸೊ ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಆ್ಯಡ್ ಅಂತ ಇದೆ, ಇನ್ನೊಂದು ಸಬ್ಮಿಟ್ ಅಂತ ಇದೆ, ಇನ್ನೊಂದು ರಿಸೆಟ್ ಅಂತ ಇದೆ. ಸೊ ನಾನು ಇನ್ನೊಂದು ಸರಿ ಇದನ್ನೆಲ್ಲ ಡೇಟಾ ಟೈಪ್ ಮಾಡ್ತೀನಿ ನನಗಿದ್ರೆ ರಿಸೆಟ್ ಅಂತ ಕ್ಲಿಕ್ ಮಾಡಿ. ತೊಂದರೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಅಂದರೆ ಆ್ಯಡ್ ಅಂತ ಕೊಡಿ. ಕೊಟ್ಟಾದಮೇಲೆ ನಮಗೆ ಇಲ್ಲಿ ಬಂದ್ಬಿಡುತ್ತೆ. ಅಲ್ಲಿ ಇನ್ ಕೇಸ್ ಏನಾದರೂ ಕರೆಕ್ಷನ್ಸ್ ಇದ್ರೆ ತಿದ್ದುಪಡಿ ಅಂತ ಕ್ಲಿಕ್ ಮಾಡಿ. ಬೇಡ ನಾನು ಡಿಲೀಟ್ ಮಾಡ್ತೀನಿ, ಇನ್ನೊಂದು ಸಾರಿ ಮಾಡ್ತೀನಿ ಅಂದರೆ ಸೊ ಕ್ಲಿಕ್ ಆನ್ ಡಿಲೀಟ್. ಇಲ್ಲ ಎಲ್ಲ ಕರೆಕ್ಟಾಗಿದೆ ಅನ್ನಂಗಿದ್ರೆ ಸೊ ನಾವು ನೆಕ್ಸ್ಟು ಪೇಮೆಂಟ್ ಗೇಟ್ವೇಗೆ ಹೋಗೋಣ. ಇಲ್ಲಿ ಪಾವತಿ ವಿಧ ಅಥವಾ ಮೋಡ್ ಆಫ್ ಪೇಮೆಂಟ್ ಅಂತ ಇದೆ ನೋಡಿ. ಸೊ ನಾವು ಇಲ್ಲಿ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಅಂತ ಕೊಟ್ಟರೆ ನಮಗೆ ಇಲ್ಲಿ UPI ಆಪ್ಷನ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಡಿಫಾಲ್ಟಾಗಿ ಸ್ಟೇಟ್ ಸೈಬರ್ ಟ್ರೆಜರಿ ಅಂತ ಬರುತ್ತೆ. ಈಗ ನೆಕ್ಸ್ಟ್ ನಾವು ಟೈಪ್ ಬಂದ್ಬಿಟ್ಟು SBI ಇ-ಪೇ ಅಂತ ಕೊಡ್ತೀವಿ. ಇಲ್ಲಿ ಕೊಟ್ಟಾದ್ಮೇಲೆ ಇಲ್ಲಿ 2 ಚೆಕ್ ಬಾಕ್ಸಲ್ಲಿ ರೈಟ್ ಮಾರ್ಕ್ ಹಾಕಿ, ಮತ್ತು ಇನ್ನೊಂದು ಇದು ಅಮೌಂಟು ರೀಫಂಡ್ ಆಗಲ್ಲ ಯಾವುದೇ ಕಾರಣಕ್ಕೂ. ಸೊ ಸಬ್ಮಿಟ್ ಅಂತ ಕೊಟ್ಬಿಡ್ತೀನಿ. ಕೊಟ್ಟ ತಕ್ಷಣ ನನಗೆ ಇಮಿಡಿಯೇಟಾಗಿ ಒಂದು ನನ್ನ ಚಲನ್ ಯಾವ ಥರ ಇರುತ್ತೆ ಅಂತ ಒಂದು ನನಗೆ ಕಾಣಿಸುತ್ತೆ. ಸೊ ಅದಾದಮೇಲೆ ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ. ಸೊ ಅದನ್ನು ನಾನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನೆಕ್ಸ್ಟ್ ನಾನು ಕನ್ಫರ್ಮ್ ಕೊಡಬೇಕು. ಇಲ್ಲ ಇನ್ ಕೇಸ್ ಏನಾದರೂ ಕರೆಕ್ಷನ್ಸ್ ಇದ್ದರೆ ಗೋ ಬ್ಯಾಕ್ ಅಂತ ಕೊಡಿ, ಕರೆಕ್ಷನ್ಸ್ ಮಾಡಿ. ಇದರಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಇಫ್ ಯು ಫೌಂಡ್ ಎನಿಥಿಂಗ್ ಟು ಬಿ ಕರೆಕ್ಟೆಡ್. ಸೊ ಜಸ್ಟ್ ಕ್ಲಿಕ್ ಆನ್ ಗೋ ಬ್ಯಾಕ್, ದೆನ್ ಕರೆಕ್ಟ್ ಇಟ್. ಆಮೇಲೆ ಇಲ್ಲ ಎಲ್ಲ ಕರೆಕ್ಟಾಗಿದೆ ಅನ್ನಂಗಿದ್ರೆ ಜಸ್ಟ್ ಕ್ಲಿಕ್ ಆನ್ ಕನ್ಫರ್ಮ್. ಸೊ ಕನ್ಫರ್ಮ್ ಕೊಡ್ತೀನಿ. ಕ್ಯಾಪ್ಚಾ ಕೋಡ್ ಹಾಕಿದ್ಮೇಲೆ ನನಗೆ ನೆಕ್ಸ್ಟ್ ನಂದು ಚಲನ್ ಜನ್ರೇಟ್ ಆಗಿರುತ್ತೆ. ಆಮೇಲೆ ನಾನು ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟ ತಕ್ಷಣ ನನಗೆ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ರಿಫ್ರೆಶ್ ಮಾಡೋದಾಗಲಿ ಮಾಡಬೇಡಿ, ಯಾಕಂದರೆ ಇದು ಡೈರೆಕ್ಟಾಗಿ K2 ಖಜಾನೆ 2ನಲ್ಲಿ ಓಪನ್ ಆಗಿರುತ್ತೆ. ನನಗೆ ಇಲ್ಲಿ ಡೆಬಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಇದೆ. ಸೊ UPI ನಮಗೆ ತುಂಬ ಈಸಿ ಅಂದರೆ UPI. ಜಸ್ಟ್ ಕ್ಲಿಕ್ ಆನ್ UPI. ಸೊ ಇಲ್ಲಿ ನೀವು UPI ID ಕೂಡ ಎಂಟರ್ ಮಾಡ್ಬೋದು ಫಸ್ಟ್ ಆಪ್ಷನ್ಗೆ. ಬೇಡ ನಾನು ಡೈರೆಕ್ಟ್ ಸ್ಕ್ಯಾನ್ ಮಾಡ್ತೀನಿ QR ಕೋಡನ್ನು ಅಂದರೆ ಜಸ್ಟ್ ಕ್ಲಿಕ್ ಆನ್ UPI QR. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಪೇ ನೌ. ಸೊ ನಿಮ್ಮದು ಅಮೌಂಟ್ ಎಷ್ಟು ಅಂತಲೂ ಕೂಡ ಬಂದಿತ್ತು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು QR ಕೋಡ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಫೋನ್ಪೇನೋ, Paytm ಆರ್ ಎನಿ ಅದರ್ UPI ಅದನ್ನ ಯೂಸ್ ಮಾಡಿಕೊಂಡು ಜಸ್ಟ್ ಇದನ್ನು ಸ್ಕ್ಯಾನ್ ಮಾಡಿ ನಿಮ್ಮದು UPI ಕೋಡನ್ನು ಆ್ಯಡ್ ಮಾಡಿದ್ರೆ ಪೇಮೆಂಟ್ ಕನ್ಫರ್ಮ್ ಆಗುತ್ತೆ. ಸೊ ಒಂದು 10 to 20 ಸೆಕೆಂಡ್ಸ್ ವೇಟ್ ಮಾಡಿದ್ರೆ ನಿಮಗೆ ಮತ್ತೆ ಇದು ಗೇಟ್ವೇಗೆ
ರಿಟರ್ನ್ ತಗೊಂಡೋಗುತ್ತೆ. ಅಲ್ಲಿ ನೀವು ನಿಮ್ಮದು ಜನ್ರೇಟ್ ಆಗಿರೋ ಚಲನನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದಿಷ್ಟು EGIS ಅಥವಾ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನೋ ಒಂದು ಪೇಮೆಂಟನ್ನು ಮಾಡುವಂತಹ ವಿಧಾನ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್ ಟು ಮೀ.